ಹಸ್ತಿನಾದ ಪ್ರಬೋಧಿನೀಂ ಶ್ರಿಯಂ ದೇವೀಮುಪಹ್ವಜೇ ಶ್ರೀಂ. ಬ್ರಹ್ಮದೇವ, ಮಹಾವಿಷ್ಣುವಿಗಾಗಿ ತಾವು ಸೂಚಿಸಿದ ದಾರಿ ಅತ್ಯಮೋಘವಾದುದಾಗಿತ್ತು. ಆದರೂ ಲಕ್ಷ್ಮೀದೇವಿ ಮಹಾವಿಷ್ಣುವನ್ನು ನಿರಾಕರಿಸಲು ಹೇಗೆ ಸಾಧ್ಯವಾಯಿತು? ಈ ನಿರಾಕರಣೆಯಿಂದ ಮಹಾವಿಷ್ಣುವಿನ ಹೃದಯದ ಮೇಲೆ ಅಪಾರವಾದ ಘಾಸಿ ಉಂಟು ಮಾಡಿರುತ್ತದೆ. ಹಾಗಾಗಿ ನಾವು ಈಗಲೇ ಮಹಾವಿಷ್ಣುವಿನ ಬಳಿ ಹೋಗಬೇಕಾಗಿದೆ ಬ್ರಹ್ಮದೇವ. ಪರಮೇಶ್ವರ, ಸಾವಧಾನ. ನಾವೀಗ ಮಹಾವಿಷ್ಣುವಿನ ಬಳಿ ಹೋಗುವುದೇನೋ ಸರಿ, ಆದರೆ ಅದರಿಂದ ಮಹಾಲಕ್ಷ್ಮಿಯ ಮನಸ್ಸಿಗೆ ಮತ್ತಷ್ಟು ಘಾಸಿ ಮಾಡಬಾರದಷ್ಟೇ. ಅಂದರೆ ಲಕ್ಷ್ಮೀದೇವಿಯು ಈಗಾಗಲೇ ಮಹಾವಿಷ್ಣುವಿನ ಬಗ್ಗೆ ಕ್ರೋಧಿತಳಾಗಿದ್ದಾಳೆ. ಇನ್ನು ತನ್ನ ಸಹೋದರನೂ ಕೂಡ ಮಹಾವಿಷ್ಣುವಿನ ಪರವಾಗಿಯೇ ಇದ್ದಾನೆಂಬುದು ಆಕೆಯ ದುಃಖಕ್ಕೆ ಕಾರಣವಾಗಬಹುದು. ಪ್ರಸ್ತುತ ಮಹಾವಿಷ್ಣುವು ಅನುಭವಿಸುತ್ತಿರುವುದು ದುಃಖವೇ ಅಲ್ಲವೇ? ಒಂದು ಬಾರಿ ಅವರ ಕುರಿತು ಯೋಚಿಸಿ ಬ್ರಹ್ಮದೇವ. ದುಃಖಕ್ಕೆ ಸಾಂತ್ವನ ನೀಡದೆ ನಾವು ಹೀಗೆ ಹಿಂದೆ ಉಳಿಯುವುದು ಉಚಿತವಲ್ಲ. ಪರಮೇಶ್ವರ, ನಿಮ್ಮ ಆತುರದ ಹಿಂದಿನ ಕಾಳಜಿಯನ್ನು ನಾನು ಅರಿಯಬಲ್ಲೆ. ಆದರೆ ಈ ಸಂದರ್ಭವನ್ನು ನಾವು ನಿರ್ವಹಿಸಬೇಕಾಗಿರುವ ರೀತಿಯೇ ಬೇರೆ. ನಾವೀಗ ಮಹಾವಿಷ್ಣುವಿನ ಸಹಾಯಕ್ಕೆ ಹೋಗಿ ಲಕ್ಷ್ಮೀದೇವಿಯ ಸಂಕಟಕ್ಕೆ ಕಾರಣರಾಗುವ ಬದಲು ದೂರವೇ ಇದ್ದುಕೊಂಡು ಪರಿಸ್ಥಿತಿಯನ್ನು ಪ್ರಶಾಂತವಾಗಿಡಲು ಅನುವು ಮಾಡಿಕೊಡುವುದೇ ಸರಿ. ಪ್ರಸ್ತುತ ಮಹಾವಿಷ್ಣುವು ಭಕ್ತಿ ಭಾವದಲ್ಲಿರುವರು. ಭಕ್ತಿಯು ತನ್ನದೇ ಆದ ಮಾರ್ಗವನ್ನು ಕಂಡುಕೊಳ್ಳುತ್ತದೆ. ಭಕ್ತನು ಆ ಮಾರ್ಗದಲ್ಲಿ ನಡೆಯುತ್ತಾನೆ. ಭಕ್ತಿಯನ್ನು ಮೀರಿದ ಶಕ್ತಿ ಬೇರೊಂದಿಲ್ಲ ಮಹಾದೇವ. ಹಾಗಾದರೆ ಮಹಾವಿಷ್ಣುವಿಗೆ ಅವರ ಭಕ್ತಿಯೇ ಅವರಿಗೆ ಪರಿಹಾರ ತೋರುತ್ತದೆ? ನಿಸ್ಸಂದೇಹವಾಗಿ. ವೇದಗಳಲ್ಲಿ ನಾನು ರಚಿಸಿರುವ ಮಂತ್ರಗಳು ತನ್ನದೇ ಆದ ಪ್ರಭಾವವನ್ನು ಬೀರುತ್ತದೆ. ಭಕ್ತಿ ಭಾವದಿಂದ ಪಠಿಸುವ ಮಂತ್ರಗಳು ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ನೀಡುತ್ತವೆ. ಭಕ್ತಿಯಿಂದಲೇ ಎಲ್ಲವೂ ಈಡೇರುತ್ತದೆ. ದಾಸ್ಯೋಶ್ವಾನು ವಿಂದೇಯಂ ಪುರುಷಾನಹಂ ಅಂಸೋಸ್ಮಿತಾಂ ಹಿರಣ್ಯ ಪ್ರಾಕಾರ ಪಹ್ವಜೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ ಯಶಸಾತ್. ಇದೇಕೆ ಹೀಗೆ? ಎಲ್ಲೆಲ್ಲೂ ಈ ಧನಿಯೇ ತುಂಬಿದೆ. ಇದರಿಂದ ಮುಕ್ತಿ ಹೊಂದಲು ನನಗೆ ಸಾಧ್ಯವಿಲ್ಲವೇ? ಬ್ರಹ್ಮಾಂಡದಲ್ಲಿ ಈ ದನಿಯ ಹೊರತಾಗಿ ಬೇರೇನು ಇಲ್ಲವೇನೋ ಎಂದು ಭಾಸವಾಗುತ್ತಿದೆ. ಚಾಮುಂಡೇ ಜ್ವಾಲ ಜ್ವಾಲ ಚಾಮುಂಡೇ ಜ್ವಾಲ ಜ್ವಾಲ ಓಂ ಹ್ರೀಂ ಹ್ರೂಂ ಚಾಮುಂಡೇ ಜ್ವಾಲ. ಗೃಹದ ಐಶ್ವರ್ಯ ಲಕ್ಷ್ಮಿ ಗೃಹದ ಸಂಪನ್ನ ಲಕ್ಷ್ಮಿ ಗೃಹದ ಲಕ್ಷ್ಮಿ ಗೃಹದ ದೇವಿ ಲಕ್ಷ್ಮಿ, ಮಾತೆ, ನನ್ನ ಸಂಕಟ ಕಂಡಿರಾ? ದಯಮಾಡಿ ಈ ಪ್ರಾರ್ಥನೆಯ ಬಂಧನದಿಂದ ನನಗೆ ಮುಕ್ತಿ ಕೊಡಿಸಿ. ಶಾಂತರಾಗಿ ಪುತ್ರಿ. ದೇವತೆಗಳಾದ ನಾವೆಲ್ಲರೂ ಮಂತ್ರಗಳಿಂದ ಬಂಧಿತರಾಗಿದ್ದೇವೆ ಎಂಬುದನ್ನು ಮರೆಯಬೇಡಿ. ಮರೆತಿಲ್ಲ ತಾಯಿ. ಈ ಪ್ರಾರ್ಥನೆಯನ್ನು ಸ್ವೀಕರಿಸಲು ನನ್ನಿಂದಾಗುತ್ತಿಲ್ಲ. ಇದರಿಂದ ಮುಕ್ತಿ ಪಡೆಯಲು ನನ್ನಿಂದಾಗುತ್ತಿಲ್ಲ.
ಭಕ್ತನಾದವನ ಪ್ರಾರ್ಥನೆಯನ್ನು ಸ್ವೀಕರಿಸುವುದೊಂದೇ ಈಗ ನಿಮಗಿರುವ ಆಯ್ಕೆ. ಭಕ್ತನಾದವನು ಭಕ್ತಿಯಿಂದ ಮಾಡುವ ಪ್ರಾರ್ಥನೆ ಅನುಚಿತವಲ್ಲ ದೇವಿ. ಇದು ನಮ್ಮ ಕರ್ತವ್ಯವಷ್ಟೇ ಅಲ್ಲ, ನಮ್ಮ ಸ್ವಭಾವವೂ ಹೌದಲ್ಲವೇ ದೇವಿ? ನಮ್ಮ ಇಚ್ಛೆ ಎಂಬುದು ಇಲ್ಲಿ ಗೌಣ. ನಮಗೆ ಬೇಕೋ ಬೇಡವೋ ಭಕ್ತನ ಭಕ್ತಿಯನ್ನು ಸ್ವೀಕರಿಸದೆ ಅನ್ಯ ಮಾರ್ಗ ನಮಗಿಲ್ಲ. ಈ ನಿನ್ನ ಭಕ್ತನ ಪ್ರಾರ್ಥನೆಯೂ ಅಷ್ಟೇ, ಅದನ್ನು ನೀನು ಸ್ವೀಕರಿಸಲೇಬೇಕು. ಇದು ಉಚಿತವೇ ಮಾತೆ? ಹೇಳಿದೆನಲ್ಲವೇ, ಭಕ್ತನ ಪ್ರಾರ್ಥನೆಯನ್ನು ಸ್ವೀಕರಿಸುವುದು ಮಾತ್ರವೇ ನಿಮ್ಮ ಮುಂದಿರುವ ಆಯ್ಕೆ. ವಿಂದೇಹಂ ಪುರುಷಾನಹಂ ಯಶ್ಚುಚಿಃ ಪ್ರಜತೋ ಭೂತ್ವಾ ಜುಹುಜಾದಾಜ್ಯಮನ್ವಹಂ ಶ್ರಿಯಃ ಹೋಗು ಶಕ್ತಿಯೇ ಹೋಗು, ಲಕ್ಷ್ಮಿಯನ್ನು ಬಂಧಿಸಿ ಕರೆದು. ಆ! ಆ! ಲಕ್ಷ್ಮೀ ಗೃಹದ ಗೃಹದ ಯಾರಿದು? ಈ ದನಿ ಯಾರದ್ದು? ಯಾರೋ ನನ್ನನ್ನು ಸೆಳೆದಂತೆ ಭಾಸವಾಗುತ್ತಿದೆ. ಈ ದನಿ ಯಾರದ್ದು? ಓಂ ಹ್ರೀಂ ರೂಂ ಜ್ವಾಲಾಹ ಗೃಹದ ಗೃಹದ ಲಕ್ಷ್ಮೀ ಗೃಹದ. ಇದು ಯಾವ ಪ್ರಕಾರದ ಮಂತ್ರ? ಈ ರೀತಿಯ ಮಂತ್ರೋಕ್ತಿಯನ್ನು ನಾನು ಎಂದೂ ಕೇಳಿಲ್ಲ. ಇದೇನಿದು? ಇದನ್ನು ಕೇಳುತ್ತಿದ್ದರೆ ಏನೋ ವಿಚಿತ್ರವಾದ ವೇದನೆಯಾಗುತ್ತಿದೆ. ಓಂ ಹ್ರೀಂ ರೂಂ ಜ್ವಾಲಾಹ. ಮಾತೆ, ಈಗೇನು ಮಾಡಲಿ ನಾನು? ನನ್ನ ನಿಯಂತ್ರಣವನ್ನು ನಾನು ಕಳೆದುಕೊಳ್ಳುತ್ತಿದ್ದೇನೆ. ಯಾವುದೋ ಮಾಯೆ ನನ್ನನ್ನು ಸೆಳೆಯುತ್ತಿದೆ. ಮಾತೆ, ಆದಿಶಕ್ತಿ, ಇದೇನಾಗುತ್ತಿದೆ? ಇನ್ನು ನೀನು ನನ್ನ ಕೈಗೊಂಬೆ. ಮಾತೆ, ನೀವೇಕೆ ಏನು ಹೇಳುತ್ತಿಲ್ಲ? ಯಾರೋ ವಾಮಮಾರ್ಗಿ ನಿನ್ನ ಮೇಲೆ ಮಂತ್ರ ಪ್ರಯೋಗ ಮಾಡುತ್ತಿದ್ದಾನೆ. ನಿನ್ನನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ. ಜ್ವಾಲಾಹ. ಇದು ಹೇಗೆ ಸಾಧ್ಯ? ಯಾರೋ ಒಬ್ಬ ತನ್ನ ಮಂತ್ರದ ಬಲದಿಂದ ನನ್ನನ್ನು ವಶಪಡಿಸಿಕೊಳ್ಳುವುದು ಎಂದರೇನು? ನನ್ನನ್ನು ಕಾಪಾಡಿ ಮಾತೆ, ಕಾಪಾಡಿ. ಸ್ವಾಗತ ದೇವಿ, ಸ್ವಾಗತ. ಪಾತಾಳ ಲೋಕಕ್ಕೆ ಸ್ವಾಗತ. ಮಾತೆ, ಏನಾದರೂ ಮಾಡಿ ನನ್ನನ್ನು ಕಾಪಾಡಿ. ನನ್ನನ್ನು ಕ್ಷಮಿಸು ಪುತ್ರಿ. ನಾನು ವಿಧಿ ನಿಯಮಗಳಿಗೆ ಬದ್ಧಳಾಗಿದ್ದೇನೆ. ಆದ್ದರಿಂದ ನಿಸ್ಸಹಾಯಕಳಾಗಿದ್ದೇನೆ. ಮಾತೆ, ಇದು ಲಕ್ಷ್ಮೀ ದೇವಿಯವರ ಧ್ವನಿ ಅಲ್ಲವೇ? ಅವರಿಗೇನಾಯಿತು? ಮಾತೆ,
ಇದೇನಾಗುತ್ತದೆ? ದಯಮಾಡಿ ನನ್ನನ್ನು ಕಾಪಾಡಿ. ನನ್ನನ್ನು ರಕ್ಷಿಸಿ, ನನ್ನನ್ನು ಕಾಪಾಡಿ. ಮಹಾದೇವಿ, ನನ್ನನ್ನು ಕಾಪಾಡಿ. ಮಹಾದೇವಿ, ಕಾಪಾಡಿ. ಚಾಮುಂಡೆ ಜ್ವಾಲ ಲಕ್ಷ್ಮಿ ನಮ್ಮ ಕೈವಶವಾಗಿದ್ದಾಳೆ ವಾಮಾಸುರ ಮಹಾರಾಜ. ಅವಳು ಪಾತಾಳ ಲೋಕದಲ್ಲಿ ನಮ್ಮ ಬಳಿ ಬರುವುದನ್ನು ಯಾರೂ ತಡೆಯಲಾರರು, ಯಾರೂ ತಡೆಯಲಾರರು. ನಾನು ಈ ದಿನವನ್ನೇ ಎದುರು ನೋಡುತ್ತಿದ್ದ ಆಚಾರ್ಯರೇ. ಆ ದೇವತೆಗಳು ವೈಭೋಗ ಮತ್ತು ಧನವನ್ನು ತಮ್ಮ ಕೈವಶ ಮಾಡಿಕೊಂಡಿದ್ದಾರೆ. ಈ ಲಕ್ಷ್ಮೀ ದೇವಿ ಸೌಭಾಗ್ಯ ಮತ್ತು ಐಶ್ವರ್ಯದ ಮೂಲ. ನಾವು ರಾಕ್ಷಸರು, ನಮ್ಮ ಬಳಿ ಏನೂ ಇಲ್ಲ. ನಾವು ಏನೇ ಪ್ರಯತ್ನ ಪಟ್ಟರೂ ನಮಗೇನೂ ಸಿಗುವುದಿಲ್ಲ. ಏಕೆಂದರೆ ಧನಕ್ಕೆ ಒಡತಿಯಾದ ಆ ಲಕ್ಷ್ಮಿ ಅವರ ಬಳಿಯಲ್ಲೇ ಇರುವಳು. ಆದರೆ ಇನ್ನು ಹಾಗಾಗುವುದಿಲ್ಲ. ಆ ಲಕ್ಷ್ಮಿ ನಮ್ಮವಳಾಗಿದ್ದಾಳೆ. ವಾಮಭಾಗಿಯಾದ ವಾಮಾಸುರನಿಗೆ, ಈ ವಾಮಾಸುರನಿಗೆ ಸೇರಿದ್ದಾಳೆ. ಒಂದು ಸಲ, ಒಂದೇ ಒಂದು ಸಲ ಓ ಲಕ್ಷ್ಮಿ ಈ ಪಾತಾಳ ಲೋಕದಲ್ಲಿ ಪ್ರತಿಷ್ಠಳಾದರೆ ಸಕಲ ಸಂಪತ್ತು ನಮ್ಮ ಕೈವಶವಾಗುತ್ತದೆ. ಮಾತೆ, ಆದಿಶಕ್ತಿ, ಎತ್ತ ಹೋಗುತ್ತಿರುವೆ ನಾನು. ದಯಮಾಡಿ ನನ್ನನ್ನು ಕಾಪಾಡಿ, ನನ್ನನ್ನು ಕಾಪಾಡಿ, ನನ್ನನ್ನು ಕಾಪಾಡಿ, ನನ್ನನ್ನು ಕಾಪಾಡಿ. ಸಮುದ್ರದ ಮೇಲಿದ್ದಾಳೆ, ಸಮುದ್ರದ ಮೇಲಿದ್ದಾಳೆ. ಆಚಾರ್ಯರೇ, ಅಲ್ಲಿಂದ ಅವಳನ್ನು ಪಾತಾಳ ಲೋಕಕ್ಕೆ ಎಳೆದು ತನ್ನಿ. ಚಾಮುಂಡೆ ಜ್ವಾಲ ಆಚಾರ್ಯರೇ, ಇವನು ವಿಷ್ಣು. ಇವನಿಂದ ನಾವು ತಪ್ಪಿಸಿಕೊಳ್ಳಲೇಬೇಕು. ಇಲ್ಲವಾದರೆ ಇವನು ಲಕ್ಷ್ಮಿಯನ್ನು ಬಿಡಿಸಿಕೊಂಡು ಹೋಗಿ ಬಿಡುತ್ತಾನೆ, ಅಲ್ಲದೆ ನಮ್ಮನ್ನು ನಾಶ ಮಾಡಿ ಬಿಡುತ್ತಾನೆ. ಇಲ್ಲ ಮಹಾರಾಜ, ವಿಷ್ಣು ನಮ್ಮ ವಾಮ ಮಾರ್ಗವನ್ನು ಗೆಲ್ಲಲಾರ.
ನಾರಾಯಣ ನಾರಾಯಣ, ಹೀಗೇನಾಗಬಹುದು? ದೇವಿ ಕಾಳಿ, ನಿಮ್ಮ ಆಕ್ರೋಶ ಸಹಜವಾದ್ದೆ. ಆದರೆ ನೀವು ಈಗಲೇ ಸಂಹಾರ ರೂಪಿಣಿಯಾಗಬೇಕಾದ ಅವಶ್ಯಕತೆ ಇಲ್ಲ. ಸೃಷ್ಟಿಯನ್ನು ರಕ್ಷಿಸಿ ಪಾಲಿಸುವ ಕೆಲಸ ಮಹಾವಿಷ್ಣುವಿನದು. ಲಕ್ಷ್ಮಿಗೆ ಈಗ ರಕ್ಷಣೆಯ ಅವಶ್ಯಕತೆ ಇದೆ. ಆದರೆ ಮಾತೆ, ಶಾಂತರಾಗಿರಿ ದೇವಿ. ಮಹಾವಿಷ್ಣುವಿಗೆ ಅವರ ಹೊಣೆಯನ್ನು ನಿಭಾಯಿಸಲು ಬಿಡಿ. ಇದನ್ನು ನೀನು ಭೇದಿಸಲಾರೆ. ಮಾತೆ, ನೀವು ಸಹಾಯ ಮಾಡಲಾರಿರಿ ಎಂದರೆ ನನ್ನನ್ನಾದರೂ ಕಳುಹಿಸಿಕೊಡಿ. ಎಲ್ಲರ ಹುಟ್ಟಿಗೂ ನೀವೇ ಕಾರಣರಲ್ಲವೇ? ರಕ್ಷಣೆಯೂ ನಿಮ್ಮ ಹೊಣೆಯಲ್ಲವೇ? ನಾನೆಲ್ಲಿಗೆ ಹೋಗಲಿ ಕಾಳಿದೇವಿ? ಸೃಷ್ಟಿಯಲ್ಲಿ ಎಲ್ಲೆಲ್ಲಿಯೂ ನಾನೇ ಇದ್ದೇನೆ. ನಿಮ್ಮ ಚಿಂತೆಯಲ್ಲಿಯೂ ನಾನಿದ್ದೇನೆ. ಲಕ್ಷ್ಮೀದೇವಿಯ ಭಯದಲ್ಲೂ ನಾನಿದ್ದೇನೆ. ಬ್ರಹ್ಮ ಮತ್ತು ಈಶ್ವರರ ವಿಶ್ವಾಸದಲ್ಲಿ ನಾನಿದ್ದೇನೆ. ಹಾಗೆ ಮಹಾವಿಷ್ಣುವಿನ ಪರಾಕ್ರಮದಲ್ಲೂ ನಾನಿದ್ದೇನೆ. ಹೀಗಿರುವಾಗ ನಾನೆಲ್ಲಿಗೆ ಹೋಗಲಿ?